ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಆಲ್ ಆರ್ ಫೈನ್. ಸೊ ನಾವಿವತ್ತು ನಮ್ಮ ಮದುವೆ ಲಗ್ನ ಪತ್ರಿಕೆ ಪೂಜೆ ಮಾಡಿಸ್ಬೇಕಂತ ಫಸ್ಟು ವಿನು ಮನೆ ದೇವ್ರಿಗೆ ಹೋಗೋಣ ಅಂತ ಹೇಳಿಬಿಟ್ಟು ನಾವು ಬಂದಿದ್ದೆ ಕನ್ನಳ್ಳಿಯಲ್ಲಿರೋ ವೀರಭದ್ರೇಶ್ವರ ಸ್ವಾಮೀಜಿ ಟೆಂಪಲ್ಗೆ. ಈ ಟೆಂಪಲ್ಗೆ ನಾನು ಇದೇ ಫಸ್ಟ್ ಟೈಮ್ ಹೋಗಿದ್ದು. ನಾನು ಹೋಗೇ ಇರಲಿಲ್ಲ, ಬಟ್ ತುಂಬ ಪೀಸಾಗಿ ತುಂಬಾ ಚೆನ್ನಾಗಿತ್ತು. ವಿನು ಅವರಜ್ಜಿ, ಅಪ್ಪ, ಅಮ್ಮ, ನಾನು, ವಿನು ಇಷ್ಟು ಜನನೂ ಹೋಗಿದ್ವಿ ಪೂಜೆ ಮಾಡಿಸ್ಕೊಬೋಣ ಅಂತ ಹೇಳಿಬಿಟ್ಟು. ಪೂಜೆ ಎಲ್ಲ ತುಂಬ ಚೆನ್ನಾಗೇ ಆಯಿತು. ಟೆಂಪಲಲ್ಲಿ ಪೇಂಟಿಂಗ್ ವರ್ಕ್ ನಡ್ತಿದ್ದ ಕಾರಣ ಟೆಂಪಲ್ ಒಳಗಡೆ ಹೋಗೋಕ್ಕಾಗಿಲ್ಲ. ಸೊ ಈ ಕಡೆ ಆಚೆಗಡೆನೇ ದೇವ್ರ ಮೂರ್ತಿ ಇಟ್ಟು ಅಲ್ಲೇ ಪೂಜೆ ಮಾಡಿ ಕೊಡ್ತಾಯಿದ್ರು. ಸೊ ಅಲ್ಲೇ ಪೂಜೆ ಮುಗಿಸ್ಕೊಂಡು ನಾವು ಹೊರಟ್ವಿ. ಇಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ಹೊರಟಿದ್ದೆ ನಮ್ಮನೆ ದೇವರಾದ ಚಿಕ್ಕಣ್ಣ ಸ್ವಾಮಿಗೆ, ಕುಣಿಗಲ್ಲಲ್ಲಿರೋದು. ಹೋಗ್ತಾ ಒಂದು ಚಿಕ್ಕ ಸ್ಟಾಪ್ ಕೊಟ್ವಿ ಟೀಗಂತ ಹೇಳಿಬಿಟ್ಟು. ಟೀ ಕಾಫಿ ಎಲ್ಲ ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ. ನಮ್ಮಮ್ಮ ಅವ್ರ ಅಜ್ಜಿ ಎಷ್ಟೇ ಬಿಸಿಲಿದ್ರು ನಾವು ಟೀ ಕುಡಿಯೋದು ಮಾತ್ರ ನಿಲ್ಲಿಸಲ್ಲ ಅಂತ ಶಕ್ತಿಗೆ ಅವ್ರು ಟೀ ಕುಡ್ಕೊಂಡ್ರು. ಅಲ್ಲಿಂದ ಹೊರಟು ಒಂದು ಆಫ್ಟರ್ನೂನ್ ಅಷ್ಟೊತ್ತಿಗೆ ಟೆಂಪಲ್ ರೀಚ್ ಆದ್ವಿ. ತುಂಬ ಜನ ಕೂಡ ಇದ್ದರು, ಬಿಕಾಸ್ ಆಫ್ ಮಂಡೇ ಹೋಗಿದ್ದು ನಾವು ಅನ್ನೋ ಕಾರಣಕ್ಕೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ಟ್ರೈಟ್ ಹೋಗಿದ್ದೆ ನಮ್ಮ ಅಮ್ಮ ಮನೆ ದೇವ್ರಿಗೆ. ಜೊತೆಗೆ ಅಲ್ಲಿನವ್ರಿಗೆಲ್ಲ ಕಾರ್ಡ್ ಕೊಟ್ಬಿಟ್ಟು ಅಂತ. ಇಲ್ಲಿ ನೋಡಿದ್ರೆ ಆಕ್ಸಿಡೆಂಟ್ ಆಗಿತ್ತು ಕುಣಿಗಲ್ ಹತ್ತತ್ರ. ಈ ಹೈವೇಲಂತೂ ತುಂಬ ಕಡೆ ಈ ಥರ ಅಗ್ದಿ ಕೆಲಸ ಮಾಡ್ತಿದ್ದಾರೆ. ಸೊ ಯಾವಾಗಲೂ ಹೋಗೋ ನಮಗೇ ಗೊತ್ತಾಗಿಲ್ಲ, ಇನ್ನು ಯಾವಾಗೋ ಒಂದೊಂದು ಸಲ ಓಡಾಡೋರಿಗೆ ಹೆಂಗೆ ಗೊತ್ತಾಗುತ್ತೆ. ಪಾಪ ಫ್ಯಾಮಿಲಿ ಕೂಡ ಇದ್ದರು, ಬಟ್ ಯಾರಿಗೂ ಏನೂ ಆಗಿರಲಿಲ್ಲ. 3 days later. ಅವತ್ತಿನ ದಿನ ಕಂಟಿನ್ಯೂಟಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಇದು ನನ್ನ ತಮ್ಮನ ಬರ್ಡೇ ಹಿಂದಿನ ದಿನದ ವ್ಲಾಗು. ಅವನಿಗೆ ಬರ್ಡೇಗೆ ಡ್ರೆಸ್ ಕೊಡ್ಸೋಣ ಅಂತ ಹೇಳಿಬಿಟ್ಟು ನಾವು ಝೂಡಿಯೋ ಹೋದ್ವಿ. ಆ್ಯಂಡ್ ನಮ್ಮ ಏರಿಯಾದಲ್ಲಿ ಹೊಸ ಝೂಡಿಯೋ ಕೂಡ ಓಪನ್ ಆಗಿದೆ. ಸೊ ಅಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ತಾಯಿದ್ವಿ. ಇನ್ನೂ ಅಷ್ಟೇನು ಕಲೆಕ್ಷನ್ಸ್ ಹಾಕಿರಲಿಲ್ಲ. ಸೊ ಅದರಲ್ಲೇ ಒಂದಷ್ಟು ನೋಡಿಬಿಟ್ಟು ಚೂಸ್ ಮಾಡಿದ್ವಿ. ನೋಡಿ ಯಾವ ಚೂಸ್ ಮಾಡಿದ್ರು ಅಂತ. ಕಿಡ್ಸ್ವೇರಿಗೆ ಬಂದಿದ್ದೀರಾ? ನಾವು ನಮ್ಮ ಸಿಗದೆ ಕಿಡ್ಸ್ವೇರಲ್ಲಿ. ಪ್ಯಾಂಟು ಫೈನಲಿ ಒಂದು ಡ್ರೆಸ್ ಸೆಲೆಕ್ಟ್ ಮಾಡಿಕೊಂಡು ಮನೆಗೆ ಹೊರಟ್ವಿ. ಸಿದ್ಧಗಂಗಾ ಮಠದಿಂದ ಇವತ್ತು ಬಂದಿದ್ದಾನೆ. ಅವನ ಬರ್ಡೇ ಹೆಂಗಿರುತ್ತೆ ನೋಡೋಣ. ನೋಡಿ, ಬರ್ಡೇ ಬಾಯ್, ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್. ನಾನು ಹ್ಯಾಪಿ ಬರ್ಡೇ ಬಾಯ್. ಸೊ ಬನ್ನಿ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಏನು ಅಂತ ನೋಡೋಣ. ಬನ್ನಿ ಬೇಗ. ಸೊ ಆಲ್ರೆಡಿ ಶಶು ಮತ್ತು ನನ್ನ ತಂಗಿ ಸೇರಿಕೊಂಡು ಸಿಂಪಲಾಗಿ ಡೆಕೋರೇಷನ್ ಮಾಡಿದ್ದಾರೆ. ಸೊ ಈ ಥರ ಡೆಕೋರೇಷನ್ ಮಾಡಿದ್ದಾರೆ. ಒಂದು ಚಿಕ್ಕ ಕೇಕು. ಸೊ ನಮ್ಮ ತಮ್ಮನ ಬರ್ಡೇಗೆ ನಮ್ಮಮ್ಮ ಹಾಜರ್. ಎಸ್ ಮಿಸ್ ಹೇಳಮ್ಮ. ನಮ್ಮ ಮದರ್ ಲವ್ಲಿ ಲೇಡಿ. ಎಸ್ ಅಂತೆ ನನ್ನ ತಮ್ಮ ಶಶು. ಹಾಯ್ ಏನಾದರೂ ಒಂದು ರಿಯಾಕ್ಟ್. ನಿದ್ದೆ ಮಾಡಲ್ಲ ನನ್ನ ತಂಗಿ. ಹಾಯ್ ಮಾಡಿ. ನಿದ್ದೆ ಆಲ್ರೆಡಿ ಅರ್ಧ ನಿದ್ದೆ ಮುಗಿಸಿದ್ದಾರೆ. ಜೊತೆಗೆ ವಿನು. ನಿಂತ್ಕೊಳ್ಳಿ ಗುಂಡ ಅವರೇ. ಸಾಂಗ್ ಬರ್ತಡೆ ಸಾಂಗ್ ಹಾಕಿ ನಮ್ಮಮ್ಮ ಏನು ಮಾಡ್ತಿದ್ಯಾ? ನಿದ್ದೆ ಬರ್ತಾಯಿಲ್ಲ. ಹೇಳ್ರಪ್ಪ.
ಹಿಂದೆ ಯಾರೋ ಅದು ಏಯ್ ಏಯ್ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಏಯ್ ಸೈಲೆಂಟ್ ಸೈಲೆನ್ಸ್, ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ಆ ಗೆಜರ ತಂದ್ಬಿಡ್ಬೇಕು ತಾನೆ, ಹಿಂಗೆ ಮೆಂಟ್ಲು ಥರ ಹಾಡು ಅವನು. ಕಟ್ ಮಾಡಿ ಕಟ್ ಮಾಡು. ಇವ್ನ ರಜೆಗೆ ಬರದೆ 2 months, ಅದರಲ್ಲಿ ಇವ್ನಿಗೆ ರಜಾ ಕೊಡೋ ಟೈಮ್ಗೆ ಅವ್ನ ಬರ್ಡೇ ಬರುತ್ತೆ. ಸೊ ತುಂಬ ಗ್ರ್ಯಾಂಡಾಗಿ ಆಗಿಲ್ಲ ಅಂದರೂ ಸಿಂಪಲಾಗಾದರೂ ಆಚರಿಸ್ತೀವಿ ನಾವು. ಬನ್ನಿ ಈಗ ಗೊತ್ತಾಯ್ತು ಸಾಕು. ತಿನ್ಬೇಕು ಕೇಕ್ನ. ಶುಗರಾ? ಯಾವುದು? ನಗುದ ಹಾಕ್ರಿ ಈ ಸುಣ್ಣಲ್ಲ ಬೆಳದಿಂಗಳ ಹಾಕೋರು. ಸರಿಗಿದ್ದೀರ ಇಬ್ರು? ಏಯ್ ತಿನ್ನಿಸ್ತಿ. ಏಯ್ ತೆಗಿ ತಿನ್ಕೊ. This much? Thank you. ಏಯ್ ನೀನ್ ಸ್ವೀಟ್ ತಿನ್ನಲ್ಲ ಅಂದೆ ತಾನೆ? ಕಳ್ರಿದ್ದಾರೆ ನಮ್ಮ ಮನೆಯಿಂದ. ಕಳ್ಳರು ಬಂದು ಭತ್ತ ಎಲ್ಲ ಕದ್ದೋಗಿರೋದು, ಗುಬ್ಬಚ್ಚಿಗಳು. ಏನ್ ಮಾಡ್ತಾವಕ್ಕ ಭತ್ತ ಇಲ್ಲ ತಿನ್ಕೊಂಡು. ಸೊ ಗೈಸ್, ಕಾರ್ಡೆಲ್ಲ ಇನ್ನೂ ಹಂಚ್ತಾ ಇದ್ದೀವಿ. ಸೊ ಹಂಚೋರ್ಗೆಲ್ಲ ಹಂಚಿ ನನ್ನ ತಮ್ಮ ನೆನ್ನೆ ತಾನೇ ಬಂದ, ಅಮ್ಮ ಹೋಗಿ ಕರ್ಕೊಂಬಂದರು. ಸೊ ಒಂದು ಇವತ್ತು ಬರ್ಡೇ ಇರೋದ್ರಿಂದ ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಆ್ಯಕ್ಚುಲಿ ಈವ್ನಿಂಗ್ ಟೈಮ್ಗೆ ಹೋದರೆ ಲೈಕ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇರ್ತಾರೆ, ಅವರು ಕೆಲಸ ಮುಗಿಸ್ಕೊಂಡು ಬಂದಿರ್ತಾರೆ ಅನ್ನೋ ಕಾರಣಕ್ಕೆ ಈವ್ನಿಂಗ್ ಹೋಗಿ ಕಾರ್ಡ್ಗಳನ್ನೆಲ್ಲ ಕೊಟ್ಟು ಕರೆದು ಬಂದು ಇವಾಗ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಬನ್ನಿ ವರುಣಿ, ಯಾಕೆ ನಾಚಿಕೊಂತಿದ್ದೀರಾ? ಹೆಂಗಿದೆ ಗುಂಡ ಸ್ಕೂಲ್ ಲೈಫು? ಚೆನ್ನಾಗಿದೆ. ಸಿದ್ಧಗಂಗಾ ಮಠ ಬಾಯ್ಲಿ. ಮುಖಕ್ಕೆಲ್ಲ ಕೇಕ್ ಬಳಸ್ಕೊಂಡಿದ್ಯಲ್ಲ. ಇಲ್ಲಿ ಕುದ್ರು ಹಿಂಗೆ ಅದು ನಿಂತ. ಮತ್ತೆ ಹೆಂಗ ಅನ್ನಿಸುತ್ತೆ? ನೆಕ್ಸ್ಟ್ ವರ್ಷನೂ ಅಲ್ಲಿಗೆ ಹೋಯ್ತ್ಯಾ? ಹೋಯ್ತ್ಯಾ? ಚೆನ್ನಾಗೈತಾ? ಹಾಂ, ಓದ್ತಿದ್ಯಾ ಕ್ಲೀನಾಗಿ? ಹಾಂ, 10th ಅಲ್ಲೇ. ಎಷ್ಟನೇ ಕ್ಲಾಸ್ ಇವಾಗ ನೀನು? ಈಗ ಪಾಸ್ ಆದ್ರೆ 7th. ಈಗ ಹೋದ್ರೆ ಸ್ಕೂಲಿಗೆ 7th. ಈಗ ಹೋದ್ರೆ 7th. ಇನ್ನು ನನ್ನ ತಮ್ಮ 7th ಸ್ಟ್ಯಾಂಡರ್ಡು. ಇನ್ನೇನು? ಇನ್ನೇನಿಲ್ಲ. ಯಾಕೇನೂ ಇಲ್ಲ, ಸುಮ್ಮನೆ ಇಲ್ಲಿ ಹೇಳೇನು ಸಮಾಚಾರ? ಬರ್ಡೇ ಬಾಯ್. ಎಷ್ಟು ವರ್ಷ ಇವಾಗ ನಿಮಗೆ? 13. 13 ವರ್ಷ.
ಯಾಕೆ ಇವ್ರು ಹಿಂಗೆ ಆಡೋದು ಯಾವಾಗಲೂ? ಕೇಳು ಯಾಕೆ ಹಿಂಗೆ ಆಡ್ತೀರಾ ಅಂತ ಕೇಳು. ಆಲ್ರೆಡಿ ಹೆಂಗೆ ಆಡ್ತಾರೆ ಕೇಳು, ಯಾಕೆ ಹಿಂಗೆ ಆಡ್ತೀರಾ ಅನ್ನು. ವೀನು ಯಾಕೆ ಹಿಂಗೆ ಆಡ್ತೀಯಾ ಲೂಸ್ ಥರ? ಅಗ್ನೋರತ್ತೆ ರಾತ್ರಿ ಬಂತಂತಂಜಿ, ರಾತ್ರಿ ಮುಗ್ದಾಗ್ಲೇ ಅಲ್ವಾ ನಂಜಿ. ಅಗ್ನೋರತ್ತೆ ರಾತ್ರಿ ಬಂತಂತಂಜಿ, ಇನ್ನೇನು ವರುಣ್ ಸಮಾಚಾರ? ನಿದ್ದೆ ಬತ್ತಾ ಅಲ್ವಾ? ಯಾವಾಗ ಬೆಳಗ್ಗೆ ಆಗುತ್ತೋ, ಯಾವಾಗ ಹೊಸ ಬಟ್ಟೆ ಹಾಕೊಂತೀನೋ, ಹೊಸ ಬಟ್ಟೆ ಕಾಯ್ತಾ ಇದ್ದೆ ತಾನೆ, ಯಾವಾಗ ಹೊಸ ಬಟ್ಟೆ ಹಾಕೊಂತೀನೋ ಬೆಳಗ್ಗೆ ಅಂತ. ಏನೂ ಇಲ್ಲ, ಸುಮ್ಮನೆ. ಸೊ ಅಷ್ಟೇ ಗೈಸ್, ಇನ್ನೇನು ಇಲ್ಲ. ಬರ್ಡೇ ಎಲ್ಲ ಮಾಡಿದ್ವಿ. ಬೆಳಗ್ಗೆ ಬಟ್ಟೆ ಕೊಡ್ಸಿದ್ದಾಳೆ ನನ್ನ ತಂಗಿ. ಸೊ ಬೆಳಗ್ಗೆ ಯಾವ್ದಾದ್ರು ಟೆಂಪಲ್ ಕರ್ಕೊಂಡೋಗಿ ಕರ್ಕೊಬಂದರೆ ಆಯಿತು. ಇನ್ನೊಂದು 2 months ನಮ್ಮ ಜೊತೆನೇ ಇರ್ತಾನೆ. ಅದಾದ್ಮೇಲೆ ತಿರ್ಗಾ ಅಲ್ಲಿಗೆ ಏನು ಜಾಯಿನ್ ಮಾಡಿಸ್ತೀವಿ. ಸೊ ಮದುವೆ ಎಲ್ಲ ಮುಗಿಸ್ಕೊಂಡು ಅವ್ನು ಕೂಡ ನನ್ನ ಜೊತೆ ಇದ್ದು ಹೋಗ್ತಾನೆ. ಆ್ಯಕ್ಚುಲಿ ಈ ಡೇಟಿಗೆ ಏನಕ್ಕೆ ಹಾಕಿದ್ದು ಅಂತಂದರೆ ಸ್ಕೂಲೆಲ್ಲ ರಜೆ ಇರುತ್ತೆ ಮತ್ತು ಇವನಿಗೆ ರಜೆ ಇರುತ್ತೆ ಅನ್ನೋ ಕಾರಣಕ್ಕೆ ಈ ಡೇಟಿಗೆ ಹಾಕಿಸ್ಕೊಂಡಿರೋದು. ಸೊ ಬರ್ತಿರುತ್ತೆ, ಏನೇನು ಶಾಪಿಂಗ್ ಮಾಡಿದ್ವಿ ಎಲ್ಲನೂ ಶೇರ್ ಮಾಡ್ತೀನಿ. ಎಲ್ಲನೂ ವ್ಲಾಗ್ಸ್ ಅಲ್ಲಿ ಬರ್ತಾ ಇರುತ್ತೆ ನೋಡಿ. ಹೀಗೆ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೆಷ್ಟು ಸಬ್ಸ್ಕ್ರೈಬ್ ಮಾಡ್ತೀರೋ ಅಷ್ಟು ಬೆಳಿಬೋದು, ಅಷ್ಟು ಒಂದೇನೋ ಬರುತ್ತೆ. ನನಗೂ ಅನಿಸುತ್ತೆ ಓಕೆ ವಿಡಿಯೋ ಮಾಡಿ ಹಾಕಬೇಕು, ನನಗೆ ಸಬ್ಸ್ಕ್ರೈಬರ್ಸ್ ಇದೆ. ಸಬ್ಸ್ಕ್ರೈಬರ್ಸ್ ಅನ್ನೋದಕ್ಕಿಂತ ಫ್ಯಾಮಿಲಿ ಮೆಂಬರ್ಸ್ ಥರ. ಈಗ ನನ್ನ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಏನೇನು ಶೇರ್ ಮಾಡ್ತೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ. ಆ್ಯಸ್ ಅ ವ್ಲಾಗ್ ಮಾಡಿ ಹಾಕ್ತೀನಿ ಅಷ್ಟೇ. ಸೊ ನಿಮ್ಮ ಕಮೆಂಟ್ಸ್ ಎಲ್ಲ ಓದ್ಕೊಳ್ತೀನಿ, ನಿಮ್ಮ ಕಮೆಂಟ್ಸಲ್ಲಿ ಎಲ್ಲ ರಿಪ್ಲೈ ಮಾಡ್ತೀನಿ ನಿಮಗೆ. ಸೊ ಆ ಥರ ನನಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಷ್ಟೇ ಗೈಸ್. ಸೊ ಇವಾಗ ಮುಗಿಸ್ಕೊಂಡು ಅಮ್ಮ, ನಾನು, ನನ್ನ ತಂಗಿ ಎಲ್ಲ ಮನೆಗೆ ಹೋಗಬೇಕು. ಸೊ ಇನ್ನೇನು ಇಲ್ಲ, ಇಷ್ಟೇ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ಥರ ಸಪೋರ್ಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್ ಗೈಸ್.